ನಮಸ್ಕಾರ. ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯ್ಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ತಾಲೂಕಿನ ಸಂಗಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀ ರಂಗದೇವರಾಯ ನಗರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏಪ್ರಿಲ್ ತಿಂಗಳಲ್ಲಿ ಬರಗಾಲದ ಬಿಸಿ ಊಟ ಮಾಡಿದ ಅಂದಾಜು 50ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿರುವುದರಿಂದ ಮುಖ್ಯ ಗುರು ಪುಷ್ಪಾವತಿ ಅವರನ್ನು ಅಮಾನತು ಮಾಡಿರುತ್ತಾರೆ. ಕೂಡಲೇ ಈ ಅಮಾನತು ಆದೇಶವನ್ನು ಹಿಂಪಡೆಯುವಂತೆ ಗ್ರಾಮದ ಮುಖಂಡರು, ಮಹಿಳೆಯರು ಮತ್ತು ಸಂಘ ಸಂಸ್ಥೆಗಳು ಒಟ್ಟಾಗಿ ಪ್ರತಿಭಟಿಸಿ ಚುನಾವಣೆ ಬಹಿಷ್ಕಾರ ಹೋರಾಟವನ್ನು ಹಮ್ಮಿಕೊಂಡಿದ್ದರು. ಈ ಹೋರಾಟವನ್ನು ಉದ್ದೇಶಿಸಿ ದಲಿತ ಮುಖಂಡರಾದ ಹಂಪೆಸ್ ಅರಿಗೋಳು ನಮ್ಮ ಸಿಬಿಎಸ್ ನ್ಯೂಸ್ ಚಾನೆಲ್ಯೊಂದಿಗೆ ಮಾತನಾಡಿದರು. ಎರಡನೇ ವಾರ್ಡಿನ ಶ್ರೀರಂಗನಗರ ಕಾಲೋನಿಯಲ್ಲಿ ಇರ್ತಕ್ಕಂಥ ಶ್ರೀಮತಿ ಪುಷ್ಪಾವತಿ ಮೇಡಮ್ ಅವರು ಈ ಶಾಲೆಯಲ್ಲಿ ಅಭಿವೃದ್ಧಿ ಮಾಡಬೇಕಾದ್ರೆ ಸರ್ಕಾರಿ ಶಾಲೆ ಏನಪ್ಪಂದ್ರೆ ಇವತ್ತು ಡೆಸ್ಕ್ ಇರೋದಿಲ್ಲ ಅಥವಾ ಇನ್ನಿತರ ಸೌಲಭ್ಯಗಳು ಇರೋದಿಲ್ಲ. ಅದಕ್ಕೋಸ್ಕರ ಇವತ್ತೇನಪ್ಪಂದ್ರೆ ಪುಷ್ಪಾವತಿ ಮೇಡಮ್ ಅವರು ಇವತ್ತು ದಾನಿಗಳ ಕಡೆಯಿಂದ ಟೇಬಲ್ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು ಮತ್ತು ಇನ್ನಿತರ ಶಾಲೆಗೆ ಬೇಕಾದ ಸಾಮಗ್ರಿಗಳನ್ನು ತಮ್ಮ ದಾನಿಗಳಿಂದ ಪಡೆದುಕೊಂಡು ಇವತ್ತು ಶಾಲೆ ಡೆವಲಪ್ಮೆಂಟ್ ಮಾಡಿರ್ತಾರೆ. ಡೆವಲಪ್ಮೆಂಟ್ ಮಾಡೋ ಕಾರಣ ಏನಪ್ಪ ಅಂದರೆ ಶಿಕ್ಷಣ ಈ ವಾರ್ಡಿನಲ್ಲಿ ಇರ್ತಕ್ಕಂಥ SC/ST ಮಕ್ಕಳು ಜಾಸ್ತಿ ಸಂಖ್ಯೆ ಇರುತ್ತದೆ. ಆ SC/ST ಮಕ್ಕಳಿಗೆ ಶಿಕ್ಷಣ ಕೂಡ ಹೆಚ್ಚಿನ ಗಮನ ಕೊಟ್ಟು ಪುಷ್ಪಾವತಿ ಮೇಡಮ್ ಅವರು ಇವತ್ತೇನಪ್ಪ ಅಂದ್ರೆ ಇಂದಿನ ಅವರ ನಿಜ ಜೀವನದಲ್ಲಿ ಏನಪ್ಪ ಅಂದ್ರೆ ಅವರು ಶಿಕ್ಷಕರಾಗಿ ಮತ್ತು ಅವರ ರಾಷ್ಟ್ರ ಪ್ರಶಸ್ತಿ ಪಡೆದು ಇವತ್ತು ಉನ್ನತ ಮಟ್ಟದ ಒಂದು ಸ್ಥಾನಮಾನ ಇದ್ದಾರೆ. ಅವರಿಗೆ ನಮ್ಮ ಸಂಗಾಪುರ ಶ್ರೀರಂಗನಗರ ಕಾಲೋನಿಯಲ್ಲಿ ಇರ್ತಕ್ಕಂಥ ಕೆಲವೊಂದು ಕಾರಣಗಳಿಂದ ಇವತ್ತು ಹುಡುಗರು ಅಸ್ತವ್ಯಸ್ತಗೊಂಡಿದ್ದಕ್ಕಾಗಿ ಅವರನ್ನು ಅಮಾನತುಗೊಳಿಸಿರ್ತಾರೆ. ಇದು ಅಮಾನತುಗೊಳಿಸಿದ್ದು ಇದು ಸರಿಯಲ್ಲ. ಯಾಕಂದರೆ ಅವರು ಏನಪ್ಪ ಅಂದ್ರೆ ಗಂಡಂದಿರಾದ ತಿರುಪಲಯ್ಯ ಅವರು ಬಳ್ಳಾರಿಯಲ್ಲಿ ಶಸ್ತ್ರಚಿಕಿತ್ಸೆ ಪಡೆಯಲು ಹೋದಾಗ ಅವರು ರಜಾಕ್ಕೆ ಹೋಗಿದ್ದರು. ಪುಷ್ಪಾವತಿ ಮೇಡಮ್ ಅವರು ಆ ರಜದ ನಿಮಿತ್ತೆಯಲ್ಲಿ ತನ್ನ ಗಂಡನ ಚಿಕಿತ್ಸೆಗಾಗಿ ಶಾಲೆ ಬಿಟ್ಟು ಏನಪ್ಪ ಅಂದ್ರೆ ಅವರು ರಜಾಕ್ಕೆ ಹೋಗಿದ್ರು. ರಜಾ ಹೋದ ನಿಮಿತ್ತದಲ್ಲಿ ಇವತ್ತು ಹುಡುಗರಿಗೆ ಅಸ್ತವ್ಯಸ್ತ ಆಗಿದೆ. ಅದನ್ನು ಪರಿಗಣನೆ ತೆಗೆದುಕೊಳ್ಳದೆ ಇಂದಿನ ಅವರ ಕರ್ತವ್ಯ ಏನಪ್ಪ ಅಂದ್ರೆ ನಿಷ್ಠಾವಂತ ಒಂದು ಪುಷ್ಪಾವತಿ ಅವರ ಶಿಕ್ಷಣದಲ್ಲಿ ಇವತ್ತು ಶಿಕ್ಷಣ ಕೊಡಲು ಮುಂದಾಗಿದ್ದಾರೆ. ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ಶಾಲೆಯಲ್ಲಿ ಎಲ್ಲ ಥರದ ಪಾಲಕರು ಮತ್ತು ಮಕ್ಕಳು ಏನಪ್ಪ ಅಂದ್ರೆ ಪುಷ್ಪಾವತಿ ಮೇಡಮ್ ಬೇಕಂತ ಹೇಳುತ್ತಾ ಈ ನಮ್ಮ ಸಂಗಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಶಾಲೆಯಲ್ಲಿ ಉನ್ನತ ಮಟ್ಟದ ಶಿಕ್ಷಣ ಕಲಿಸಿರ್ತಾರೆ. ಅದಕ್ಕೋಸ್ಕರ ಮೇಲಾಧಿಕಾರಿಗಳು ಅವರ ಅಮಾನತನ್ನು ತಡೆ ಹಿಡಿದು ಇದೇ ಶ್ರೀರಂಗನಗರ ಕಾಲೋನಿಯಲ್ಲಿ ಅವರು ಸೇವೆ ಮಾಡಲು ಕರ್ತವ್ಯ ನಿರ್ವಹಿಸಲು ಇವತ್ತು ಪಾಲಕರು ಮತ್ತು ವಿವಿಧ ಸಂಘ ಸಂಸ್ಥೆಗಳು ಮತ್ತು ಪಾಲಕರು ಮತ್ತು ಇಲ್ಲಿರ್ತಕ್ಕಂಥ ಶಿಕ್ಷಕರು ಏನಪ್ಪ ಅಂದ್ರೆ ವೃಂದ ಇವತ್ತು ಪುಷ್ಪಾವತಿ ಮೇಡಮ್ ಎಲ್ಲ ಗೌರವಿಸಿದ್ದಾರೆ. ಆ ಗೌರವ ನಿಮಿತ್ತವಾಗಿ ಈ ತಕ್ಷಣ ದಿನದಿಂದ ಅವರನ್ನು ಈ ಸೇವೆಯಲ್ಲಿ ಇವತ್ತು ಜಾರಿ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ನಾನು ಊರಿನ ಪರವಾಗಿ ಮತ್ತು ನನ್ನ ಸಮಾಜದ ಪರವಾಗಿ ಇಡೀ ಗ್ರಾಮಸ್ಥರ ಪರವಾಗಿ ಈ ಸನ್ಮಾನ್ಯ ಶ್ರೀ ನಮ್ಮ ತಾಲೂಕ್ ಪಂಚಾಯತಿ BO ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸನ್ಮಾನ್ಯ ಶ್ರೀ DD ಅವರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಶಿವರಾಜ್ S ತಂಗಡಿಗೆ ಸಚಿವರು ಇವರಿಗೆಲ್ಲ ಮನವಿ ಮಾಡೋದರ ಮೂಲಕ ನಾವು ಗ್ರಾಮದ ಎಲ್ಲ ಸರ್ವ ನಾಗರಿಕರು, ವಿವಿಧ ಸಂಘ ಸಂಸ್ಥೆಗಳು, ಎಲ್ಲ ಸಮಾಜದ ಬೋವಿ, ಲಂಬಾಣಿ, ಒಡ್ರ ಸಮಾಜ ಮತ್ತು ಇನ್ನಿತರ ಎಲ್ಲ ಇಲ್ಲಿ ಇರ್ತಕ್ಕಂಥ ಬ್ಯಾಕ್ವರ್ಡ್ ಮತ್ತು ಹಿಂದುಳಿದ ವರ್ಗ ಮೈನಾರಿಟಿ ಇವತ್ತೇನಪ್ಪ ಅಂದ್ರೆ ನಮ್ಮ ಆಶಯ ಭಾವನೆ ಪುಷ್ಪಾ ಮೇಡಮ್ ಇವತ್ತು ಶ್ರೀರಂಗನಗರ ಕಾಲೇಜಲ್ಲಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಲು ನಾವು ಸರ್ಕಾರಕ್ಕೆ ಮನವಿ ಮಾಡೋದರ ಮೂಲಕ ನಾವು ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಜೈ ಭೀಮ್. ಅವರಿಗೆ ಈ ಮನೆ ಪತ್ರವನ್ನು ಸಲ್ಲಿಸಲ್ಲ, ದಯವಿಟ್ಟು ಗಲಾಟೆ ಮಾಡಬೇಡಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶ್ರೀರಂಗದೇವರಾಯ ನಗರ ತಾಲೂಕು ಗಂಗಾವತಿ ಜಿಲ್ಲಾ ಕೊಪ್ಪಳ ಇವರ ಅಮಾನತನ್ನು ರದ್ದುಪಡಿಸುವಂತೆ ಶಾಲೆ SDMC ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಮಕ್ಕಳ ಪಾಲಕರು ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಮನವಿಗಳಿಗೆ ಬೆಲೆ ಕೊಡದೆ ಕಾರಣ ಈಗ ದಿನಾಂಕ 3/5/2024 ಮಕ್ಕಳು ಬರಗಾಲದ ಬಿಸಿ ಊಟವನ್ನು ತಿರಸ್ಕರಿಸಿ ಹಾಗೂ ಪಾಲಕರು ಮತದಾನ ಬಹಿಷ್ಕರಿಸಿ ಧರಣಿ ಸತ್ಯಾಗ್ರಹವನ್ನು ಶಾಲೆ ಆವರಣದಲ್ಲಿ ನಡೆಸುತ್ತಿರುವ ಕುರಿತು ವಿಶೇಷ ದಿನಾಂಕ 5ನೇ ತಾರೀಕು 4ನೇ ತಿಂಗಳ 2024 ಹಾಗೂ 23/4/2024 ಎರಡು ಬಾರಿ 241 ಜನರ ಪಾಲಕರ ಸಹಿಯೊಂದಿಗೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೊಪ್ಪಳ, ಮಾನ್ಯ ಉಪನಿರ್ದೇಶಕರ ಕೊಪ್ಪಳ ಹಾಗೂ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗಂಗಾವತಿಯವರಿಗೆ ಮನವಿ ಪತ್ರ ನೀಡಿ ಸದರಿ ಮನವಿ ಪತ್ರದೊಂದಿಗೆ ಲಗತ್ತಿಸಲಾಗಿದೆ.
ನಾವು SDMC ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಮಕ್ಕಳು, ತಂದೆ ತಾಯಿಗಳು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶ್ರೀರಂಗದೇವರ ನಗರ, ಸಂಗಾಪುರ ತಾಲೂಕು, ಗಂಗಾವತಿ ಜಿಲ್ಲಾ, ಕೊಪ್ಪಳ ಆದ ನಾವು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ದಿನಾಂಕ 2ನೇ ತಾರೀಕು 4ನೇ ತಿಂಗಳು 2024ರಂದು ಬಿಸಿ ಊಟ ಸೇವಿಸಿ ಕೆಲ ಮಕ್ಕಳು ಅಸ್ವಸ್ಥಗೊಂಡ ನಂತರ 1-2 ಗಂಟೆಗಳಲ್ಲಿ ಚೇತರಿಸಿಕೊಂಡು ಆರೋಗ್ಯಪೂರ್ಣರಾಗಿ ಮನೆಗೆ ತೆರಳುತ್ತಾರೆ. ಆದರೆ ಅಂದು ಕೆಲವರು ವಿನಾಕಾರಣ ಗಲಾಟೆ ಮಾಡಿ ಅತ್ಯಂತ ಸೃಷ್ಟಿಸಿದ್ದು ಈ ಬಗ್ಗೆ ಪತ್ರಿಕೆಗಳಲ್ಲಿ ಬಂದಿದೆ. ಆದರೆ ನಿಜವಾದ ಕಾರಣ ಮಧ್ಯಾಹ್ನ ಬಿಸಿ ಊಟ ಸೇವಿಸಿ ನಂತರ ಬಿಸಿಲಿನಲ್ಲಿ ಆಟವಾಡುತ್ತಾ ಹೆಚ್ಚು ಬಿಸಿಲಿನ ತಾಪದಿಂದ ಹೀಗಾಗಿದೆ ಹೊರತು ಬೇರೆ ಯಾವುದೇ ಕಾರಣಗಳಿಂದ ಲಘು ಚಿಕಿತ್ಸೆಯೊಂದಿಗೆ ನಮ್ಮ ಮಕ್ಕಳು ಆರೋಗ್ಯಪೂರ್ಣರಾಗಿ ಮನೆಗೆ ಮರಳಿದ್ದಾರೆ. ತದನಂತರವೂ ಯಾವುದೇ ಅಪಾಯವಾಗದೆ ಸುರಕ್ಷಿತವಾಗಿದ್ದಾರೆ. ಇಂತಹ ಸಂದರ್ಭವನ್ನು ಉಪಯೋಗಿಸಿಕೊಂಡು ಕೆಲವರು ಗಲಾಟೆ ಮಾಡಿ ಗೊಂದಲ ಸೃಷ್ಟಿಸಿ ಗಲಾಟೆಯಾದ ಸಂದರ್ಭದಲ್ಲಿ ಪಾಲಕರಾದ ನಾವು ಕೂಲಿಗೆ ಹೋಗಿ ಸಾಯಂಕಾಲ ಮನೆಗೆ ಮರಳಿ ಮಾಡಿದಾಗ ಈ ಘಟನೆ ನಡೆದಿದ್ದು ತಿಳಿಯಿತು. ಆದರೆ ಮಕ್ಕಳು ಆರೋಗ್ಯಪೂರ್ಣರಾಗಿ ಮನೆಗಳಲ್ಲಿ ಆಟ ಆಡುತ್ತಿರುವುದನ್ನು ಕಂಡು ಸಮಾಧಾನವಾಯಿತು. ಅಂದರೆ 2-3 ದಿನಗಳ ನಂತರ ಮುಖ್ಯ ಗುರುಗಳು ಹಾಗೂ ಸಹ ಶಿಕ್ಷಕಿ ಇಬ್ಬರನ್ನು ಅಮಾನತು ಮಾಡುವುದನ್ನು ಕಂಡು ದಿಗ್ಭ್ರಮೆ ಆಯಿತು. ಯಾಕೆಂದರೆ ಸುಮಾರು ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸುತ್ತಾ ಲಕ್ಷಾಂತರ ರೂಪಾಯಿಗಳನ್ನು ದೇಣಿಗೆಯನ್ನೇ ತಂದು ಶಾಲೆಯನ್ನು ಸಾಕಷ್ಟು ಅಭಿವೃದ್ಧಿ ಪಥದತ್ತ ಪಡೆದುಕೊಂಡಿದ್ದಾರೆ. ನಮ್ಮ ಮಕ್ಕಳು ಉತ್ತಮ ಶಿಕ್ಷಣವನ್ನು ಪಡೆದಿದ್ದಾರೆ. ನಾವೆಲ್ಲ ಕೂಲಿ ಕೆಲಸ ಮಾಡುತ್ತಾ ತೀರಾ ಬಡತನ ರೇಖೆಗಿಂತ ಕೆಳಗಿದ್ದು 99% ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರೇ ಆಗಿದ್ದೇವೆ. ನಾವು ಹಾಗೂ ನಮ್ಮ ಮಕ್ಕಳು ಶಿಕ್ಷಣದ ಬಗ್ಗೆ, ಶಾಲೆಯ ಗುರುಗಳ ಬಗ್ಗೆ ಹೆಮ್ಮೆ ಪಡುತ್ತಾ ಇದ್ದೇವೆ. ಆದರೆ ಶ್ರೀಮತಿ ಪುಷ್ಪಾವತಿ ಮುಖ್ಯ ಗುರುಗಳು ತಮ್ಮ ಪತಿಯ ತೀವ್ರ ಅನಾರೋಗ್ಯದ ನಿಮಿತ್ತ ದಿನಾಂಕ 1-4-2024ರಂದು, ದಿನಾಂಕ 4-4-2024ರಂದು ರಜೆ ಮೇಲೆದ್ದು ದಿನಾಂಕ 8-4-2024ರಂದು ಮೇಡಮ್ ರವರ ತಮ್ಮ ಪತಿಯನ್ನು ಕೂಡ ಕಳೆದುಕೊಂಡಿದ್ದಾರೆ. ಆದ್ರೂ ಆ ಮೇಡಮಲ್ಲಿ ಇಲ್ಲಿ ಬಂದಂಥ ಎಲ್ಲ ಶಿಕ್ಷಣ ಮಕ್ಕಳಿಗಾಗಿ ಒಳ್ಳೆಯದೇನೂ ಆಗಿದೆ. ಆದರೆ ಈಗ ಅವರು ಸಸ್ಪೆಂಡ್ ಆಗಿ ಹೋಗಿದ್ದಾರೆ ಅಂದರೂ ಕೂಡ ಬೇರೆ ಊರ ಕಡೆಗೆ ಹೋದ್ರೂ ಅವ್ರಿಗೆ ಸಾಟಿ ಸಿಗುತ್ತೆ. ಆದರೆ ಇಲ್ಲಿ ಮಕ್ಕಳು ಶಿಕ್ಷಣ ಪಡೆಯೋಕ್ಕಾಗಲ್ಲ. ಯಾಕಂದರೆ ಆ ಮಕ್ಕಳು ಆ ಮೇಡಮ್ ಬಗ್ಗೆ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಪಾಠನೂ ಚೆನ್ನಾಗಿ ಮಾಡ್ತಿದ್ದಾರೆ. ಒಂದು ಊಟದ್ದಾಯ್ತು ಯಾವುದನ್ನಾಯ್ತು ಚೆನ್ನಾಗಿ ವ್ಯವಸ್ಥೆನೇ ಮಾಡಿದ್ದಾರೆ. ಹಂಗಾಗಿ ನಾವು ಪ್ರತಿಯೊಂದು ಮಕ್ಕಳಾಯ್ತು ನಾವಾಯ್ತು ಎಲ್ಲರ ಪರವಾಗಿ ಮೇಡಮ್ ಅವರು ನಮಗೆ ಇಲ್ಲಿ ಬರಬೇಕು. ಅದೇ ನಾವು ಎಲ್ಲರ ಪರವಾಗಿ ಎಲ್ಲರ ಸಲುವಾಗಿ ನಾನು ಕೋರ್ಕೊಳ್ತೇನೆ. ಮಕ್ಕಳ ಸಲುವಾಗಲೂ ಮೇಡಮ್ ಅವರು ಇಲ್ಲಿ ಕರೆಕ್ಟ್ ಪ್ರಾಥಮಿಕ ಶಾಲೆ ಸಂಗಾಪುರ ಒಂದು ಶಾಲೆಯಲ್ಲಿ ಈ ಸಂದರ್ಭದಲ್ಲಿ ಉಪಸ್ಥಿತಕ್ಕಂಥ ಸಂಗಾಪುರ ಒಂದು ಶಾಲೆಯ ಗ್ರಾಮದ ಎಲ್ಲ ಒಂದು ಪಾಲಕರೇ ಹಾಗೂ ಗುರು ಹಿರಿಯರೇ ಹಾಗೂ ಗ್ರಾಮ ಪಂಚಾಯತಿ ಎಲ್ಲ ಸರ್ವ ಸದಸ್ಯರೇ ಹಾಗೂ SDMC ಅಧ್ಯಕ್ಷ ಮತ್ತು ಸರ್ವ ಸದಸ್ಯರೇ ಹಾಗೂ ಎಲ್ಲ ಈ ಶಾಲೆಯ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನನ್ನ ನೆಚ್ಚಿನ ಮುದ್ದು ಮಕ್ಕಳೇ ಹಾಗೂ ಎಲ್ಲ ಮಹಿಳಾ ಸದಸ್ಯರೇ, ಈಗ 2-4-2024ರಂದು ಈ ಒಂದು ಕುಡಿಯುವ ನೀರಿನ ಒಂದು ವ್ಯತ್ಯಾಸದಿಂದಾಗಿ ಸುಮಾರು 32 ಮಕ್ಕಳು ಅಸ್ವಸ್ಥರಾಗಿ ಈ ಒಂದು ಹತ್ತಿರದಲ್ಲಿ ಇರ್ತಕ್ಕಂಥ ಒಂದು ಸಂಗಾಪುರದ ಒಂದು ವೈದ್ಯಕೀಯ ಒಂದು ತಪಾಸಣೆ ಮಾಡಲಾಗಿ ಆ ಮಕ್ಕಳಿಗೆ ವೈದ್ಯೋಪಚಾರವನ್ನು ಕೊಡಿಸಲಾಯಿತು. ನಂತರ ಈ ಒಂದು ಪ್ರಕರಣವು ಎಲ್ಲ ಕಡೆ ಅದು ಪ್ರಸಾರವಾಗಿರುವ ಕಾರಣ ಹಲವಾರು ಮತ್ತು ಇಲಾಖೆಯ ಅಧಿಕಾರಿಗಳು, ಮುಖ್ಯ ಅಧಿಕಾರಿಗಳು, ಸನ್ಮಾನ್ಯ ಶ್ರೀ ಉಪನಿರ್ದೇಶಕರಾಗಿರ್ತಕ್ಕಂತಹ ಇವರು ಬಿರಾದರ್ ಸರ್ ಅವರು ಹಾಗೂ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾಗಿರ್ತಕ್ಕಂಥ ವೆಂಕಟೇಶ್ ರಾಮಚಂದ್ರಪ್ಪ ಸರ್ ಅವರು ಈ ಒಂದು ಸಂದರ್ಭದಲ್ಲಿ ಮಕ್ಕಳನ್ನು ಒಂದು ಉಪಚಾರದ ಸಲುವಾಗಿ, ವೈದ್ಯೋಪಚಾರ ಸಲುವಾಗಿ ಮಕ್ಕಳನ್ನು ಇಲ್ಲಿ ಭೇಟಿ ಆಗಲಿಕ್ಕೆ ಬಂದಾಗ ಮಕ್ಕಳು ಆದಷ್ಟು ಬೇಗ ಸುಧಾರಣೆ ಕಂಡು ಬಂತು. ಆದರೂ ಸಹಿತನೂ ಇಲಾಖೆಯ ಒಂದು ನಿಯಮಾನುಸಾರವಾಗಿ ಏನು ಕ್ರಮ ಕೈಗೊಂಡ್ರಿ ಅಂತಕ್ಕಂಥ ಒಂದು ಕಾನೂನು ಸಾಮಾನ್ಯವಾಗಿ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಆ ನಿಯಮಾನುಸಾರವಾಗಿ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಅದಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಪಾಲಕರಿಗೂ ನಂತರ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಎಲ್ಲರೂ ತಿಳಿಸೋದೇನಪ್ಪ ಅಂತಂದರೆ, ಒಬ್ಬ ಶಾಲೆಯ ಮುಖೋಪಾಧ್ಯಾಯರು ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ. ನಂತರ ಇಲ್ಲಿರ್ತಕ್ಕಂಥ ಶಿಕ್ಷಣ ಪ್ರೇಮಿಗಳಾಗಿರ್ಬೋದು, ದಾನಿಗಳಾಗಿರ್ಬೋದು, ನಂತರ ಇನ್ನಿತರ ಸಂಗಾಪುರದ ಅಲ್ಲದೆ ಬೇರೆ ಇತರ ಒಂದು ದಾನಿಗಳ ಕಡೆಯಿಂದ ಒಂದು ದಾನವನ್ನು ಪಡ್ಕೊಂಡು ಬಂದು ಈ ಶಾಲೆಯನ್ನು ಭಾಳಷ್ಟು ರೀತಿಯಲ್ಲಿ ಅಭಿವೃದ್ಧಿ ಪಡಿಸಿದ್ದಾರೆ. ಇಲಾಖೆಯ ಒಂದು ಆರ್ಥಿಕ ಸೌಲಭ್ಯಗಳ ಜೊತೆಗೆ ಬೇರೆ ದಾನಿಗಳಿಂದ ಒಂದು ದಾನವನ್ನು ಪಡ್ಕೊಂಡ್ಬಂದು ಅಭಿವೃದ್ಧಿ ಮಾಡಿದ್ದಾರೆ ಅಂತಕ್ಕಂಥ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಈ ನಮ್ಮ ಒಂದು ಶಿಕ್ಷಣ ಇಲಾಖೆಯಿಂದ ಎಲ್ಲರಿಗೂ
ನಮ್ಮ ಶಿಕ್ಷಕರ ಬಗ್ಗೆ ಇರ್ತಕ್ಕಂಥ ಒಳ್ಳೆ ಅಭಿಪ್ರಾಯ ಇರುವ ಕಾರಣ ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನಂತರ ಈ ಒಂದು ಮನವಿಯಲ್ಲಿ ಎರಡು ಮುಖ್ಯ ಉದ್ದೇಶಗಳನ್ನು ಇದರಲ್ಲಿ ಕಾಣಿಸಿದ್ದಾರೆ. ಬರಗಾಲದ ಬಿಸಿ ಊಟವನ್ನು ತಿರಸ್ಕರಿಸ್ತೀವಿ ಅಂತಂದೇಳಿ ದಯವಿಟ್ಟು ನಮ್ಮ ಇಲಾಖೆಯಿಂದ ಈ ಎಲ್ಲರಿಗೂ ಎಲ್ಲರಿಗೂ ಮನವಿ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ಬರಗಾಲದ ಬಿಸಿ ಊಟ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಒಂದು ಯೋಜನೆ ಆಗಿರೋದರಿಂದ ಯಾವ ಮಕ್ಕಳಿಗೂ ಈ ಒಂದು ಯೋಜನೆಯಿಂದ ವಂಚಿತರಾಗಬಾರ್ದು. ದಯವಿಟ್ಟು ಎಲ್ಲರೂ ಒಂದು ಸಹಕರಿಸಿ ಇದನ್ನು ಸದುಪಯೋಗ ಪಡಿಸ್ಕೋಬೇಕಂತಕ್ಕಂಥದ್ದನ್ನು ನಾನು ತಮ್ಮಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೇನೆ. ನಂತರ ಇನ್ನು ಒಂದು ಮತದಾನ ಬಹಿಷ್ಕರಿಸಿ ಧರಣಿ ಅಂತಂದೇಳಿ ಅದನ್ನೊಂದು ಕಾಣಿಸಿದ್ದಾರೆ. ದಯವಿಟ್ಟು ನಮಗೆ ಸನ್ಮಾನ್ಯ ದಿವಂಗತ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಇದನ್ನು ಕೊಟ್ಟಿರ್ತಕ್ಕಂಥ ದೈವದತ್ತವಾಗಿರ್ತಕ್ಕಂಥ ಒಂದು ವರದಾನ ಅಂತಂದು ಹೇಳಿದ್ರೆ ತಪ್ಪಾಗಲಾರದು. ಇಂಥ ಮಹತ್ವವಾಗಿರ್ತಕ್ಕಂಥ ಒಂದು ಮತದಾನವನ್ನು ದಯವಿಟ್ಟು ಎಲ್ಲರಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ. ಮತದಾನವನ್ನು ಬಹಿಷ್ಕರಿಸ್ತಕ್ಕಂಥ ಕೆಲಸ ಆಗಬಾರ್ದು. ದಯವಿಟ್ಟು ಎಲ್ಲರೂ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತವನ್ನು ಮತದಾನ ಮಾಡಿ ಒಂದು ಉತ್ತಮವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ನಿರ್ಮಾಣ ಮಾಡಲಿಕ್ಕೆ ತಾವೆಲ್ಲರೂ ಸಹಕರಿಸ್ತೀರಿ ಅಂತಂದು ಹೇಳಿ ತಮ್ಮೆಲ್ಲರಿಗೂ ವಿನಯಪೂರ್ವಕವಾಗಿ ಧನ್ಯವಾದಗಳನ್ನು ಕೇಳ್ಕೊಳ್ತೇನೆ. ಪುಷ್ಪವತಿ ಮೇಡಮ್ ಅವರನ್ನು ಅಮಾನತುಗೊಳಿಸಿರ್ತಕ್ಕಂಥದ್ದು ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಕೊಪ್ಪಳ ಅವರು. ಅದಕ್ಕೆ ತಾವು ಕೊಟ್ಟಿರ್ತಕ್ಕಂಥ ಮನವಿ ಪತ್ರವನ್ನು ನಮ್ಮ ಒಂದು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಒಂದು ಕಾರ್ಯಾಲಯದಿಂದ ಮಾನ್ಯ ಉಪನಿರ್ದೇಶಕರವರಿಗೆ ನಾವು ರವಾನಿಸಿ ಮುಂದಿನ ದಿನಗಳಲ್ಲಿ ತಮ್ಮ ಎಲ್ಲ ಪಾಲಕರ ಒಂದು ಗುರು ಹಿರಿಯರ ಒಂದು ಮನವಿ ಮೇರೆಗೆ ಆ ಮೇಡಮ್ ಅವರನ್ನು ಸಾಧ್ಯವಾದ ಮಾಡಿ ಆದಷ್ಟು ಬೇಗ ಚುನಾವಣೆ ಆಗೋವರೆಗೆ ಯಾರಿಗೂ ಈ ಪರಿಸ್ಥಿತಿ ಇಲ್ಲ, ಏನು ಮಾಡಲಿಕ್ಕೆ ಆಗೋದಿಲ್ಲ ಕೆಲಸ. ಅದಕ್ಕೆ ದಯವಿಟ್ಟು ಚುನಾವಣೆ ಮುಗಿದ ನಂತರ ಪುಷ್ಪವತಿ ಮೇಡಮ್ ಅವರನ್ನು ಇದೇ ಶಾಲೆಗೆ ಬರಲು ಸಾಧ್ಯವಾದ ಮಾಡಿ 100ಕ್ಕೆ 100ರಷ್ಟು ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥದ್ದನ್ನು ತಮ್ಮಲ್ಲಿ ಎಲ್ಲರಲ್ಲಿ ಮನವಿಯನ್ನು ನಾನು ತಿಳಿಸ್ತಾ, ದಯವಿಟ್ಟು ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಧರಣಿಯನ್ನು ಕೈಬಿಟ್ಟು ಮುಂದಿನ ದಿನಗಳಲ್ಲಿ ಆಡಳಿತಕ್ಕೆ ತಾವೆಲ್ಲರೂ ಸಹಕರಿಸ್ತೀರಿ, ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸಕ್ಕಾಗಿ ಸಹಕರಿಸ್ತೀರಿ ಅಂತಂದೇಳಿ ತಮ್ಮೆಲ್ಲ ಎಲ್ಲರಲ್ಲಿ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬೇಕೇ ಬೇಕು, ಪುಷ್ಪವತಿ ಬೇಕು, ಪುಷ್ಪವತಿ ಮೇಡಮ್ ಬೇಕು. ಬೇಕೇ ಬೇಕು, ಪುಷ್ಪವತಿ ಮೇಡಮ್ ಬೇಕು. ಪುಷ್ಪವತಿ ಮೇಡಮ್ ಬೇಕು. ನಮ್ಮ ಮಾಡಿದ್ದಕ್ಕೆ ಅದಕ್ಕೆ ವಾಂತಿಗಾಗೈತಿ, ಬಿಸಿಲಿಗೆ ಜಗ್ಗಿ ಬಿಸಿಲು ಬಂದೈತಿ, ಅದಕ್ಕೆ ವಾಂತಿಗಾಗೈತಿ. ನಮಗೆ ಹೆಡ್ ಮೇಡಮ್ ಬೇಕು. ಹೆಡ್ ಮೇಡಮ್ ಬಂದಿಲ್ಲ ಅಂದ್ರೆ ನಾವು ಶಾಲೆಗೆ ಬರಲ್ಲ. ಗೌತಮಿ. ಎಲ್ಲರ ಹೆಸರು ಆಟ ಆಡೋದಾಗ ಬಿಸಿಲು ಜಗ್ಗಿತ್ತು, ಅದಕ್ಕೆ ಎಲ್ಲ ವಾಂತಿ ಮಾಡ್ಕೊಂಡು ಆಸ್ಪತ್ರೆಗೆ ಸೇರಿಸಿದ್ರು. ಆವಾಗ ಹುಷಾರಾಗಿದ್ದು. ಈಗ ಹೆಡ್ ಮೇಡಮ್ ಬರ್ರಿ.